ನೀವೇನಾದರೂ 55ರಿಂದ 60,000 ರೂಪಾಯಿ ರೇಂಜಲ್ಲಿ ಒಂದು ಒಳ್ಳೆ ಬ್ರ್ಯಾಂಡಲ್ಲಿ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ಪ್ರೈಸ್ ರೇಂಜಿಗೆ ಇರೋದ್ರಲ್ಲಿ ಎರಡು ಬೆಸ್ಟ್ ಸ್ಮಾರ್ಟ್ಫೋನ್ಗಳು ಅಂತ ಅಂದರೆ ಮೋಟೋರೋಲಾ ಎಡ್ಜ್ 70 ಮ್ಯಾಕ್ಸ್ ಮೊನ್ನೆ ಲಾಂಚ್ ಆಗಿದ್ದು ಮತ್ತು ಇನ್ನೊಂದು OnePlus 15R. ನಾನಿವತ್ತು ಈ ಎರಡನ್ನೂ ಕೂಡ ಕಂಪ್ಲೀಟಾಗಿ ಕಂಪೇರ್ ಮಾಡ್ತಾ ಇದ್ದೀನಿ. ಯಾವ ಫೋನಲ್ಲಿ ಕ್ಯಾಮ್ರಾ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಯಾವುದ್ರಲ್ಲಿ ಚೆನ್ನಾಗಿದೆ, ಡಿಸ್ಪ್ಲೇ ಯಾವುದ್ರಲ್ಲಿ ಚೆನ್ನಾಗಿದೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಈ ಎರಡು ಫೋನ್ದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯನ್ನು ಕಂಪೇರ್ ಮಾಡೋಣ. ವೆಯ್ಟಲ್ಲಿ ಎರಡೂ ಕೂಡ ತುಂಬ ಕ್ಲೋಸ್ ಇದೆ. ಥಿಕ್ನೆಸ್ ಕೂಡ ಅಷ್ಟೇ ಆಲ್ಮೋಸ್ಟ್ ಸೇಮ್ ಅಂತಲೇ ಅನ್ಬೋದು. ನಮಗೆ ಈ ಎರಡೂ ಫೋನ್ಗಳ ಫ್ರಂಟಲ್ಲಿ ಗ್ಲಾಸನ್ನು ಕೊಟ್ಟಿದ್ದಾರೆ. ಎರಡರಲ್ಲೂ ಕೂಡ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ನಮಗೆ ಸಿಗ್ತಾ ಇದೆ. OnePlusನ ಹಿಂದೆ ನಮಗೆ ಫೈಬರ್ ಗ್ಲಾಸ್ ಸಿಗ್ತಾ ಇದೆ. ಗ್ಲಾಸೇ ಡಿಫ್ರೆಂಟ್ ಟೈಪ್ ಆಫ್ ಗ್ಲಾಸು. ಆದರೆ ಮೋಟೋದಲ್ಲಿ ಹಿಂದ್ಗಡೆನೂ ಕೂಡ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ನೇ ಸಿಗ್ತಾ ಇದೆ. ಎರಡರಲ್ಲೂ ಕೂಡ ಪಂಚೋಲ್ ಕ್ಯಾಮ್ರಾ ಇದೆ. ಒಂಥರ ಯೂನಿಫಾರ್ಮ್ ಬೆಝಲ್ನ ಥಿಕ್ನೆಸ್ ಆಲ್ಮೋಸ್ಟ್ ಎರಡು ಸೇಮ್ ಅಂತಲೇ ಅನ್ಬೋದು. ನಮಗೆ ಈ ಎರಡು ಫೋನ್ಗಳಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇದೆ ಮತ್ತು ಎರಡರಲ್ಲೂ ಕೂಡ ಕಸ್ಟಮೈಸಬಲ್ AI ಕೀಯನ್ನು ಕೊಟ್ಟಿದ್ದಾರೆ. ಡೆಡಿಕೇಟೆಡ್ AI ಬಟನ್ ಇದೆ, ಆಯಿತಾ. ಈ ಕಡೆ AI ಕೀ, ಇನ್ನೊಂದು ಪ್ಲಸ್ ಕೀ ಅಂತ ಕರೀತಾರೆ. ಜೊತೆಗೆ ಕಂಪ್ಲೀಟ್ IP ರೇಟಿಂಗ್ ಎರಡರಲ್ಲೂ ಕೂಡ IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ನಮಗೆ ಸಿಗ್ತದೆ. ಒಂದು ರೀತಿ ಎರಡೂ ಕೂಡ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಸಾಲಿಡ್ ಆಗಿದೆ, ಪ್ರೀಮಿಯಂ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ ಆ್ಯಂಡ್ ಫೀಲ್ ವಿತೌಟ್ ಬ್ಯಾಕ್ ಕವರ್ ಈ OnePlusಲ್ಲಿ ರೌಂಡ್ ಎಡ್ಜಸ್ ಇರೋದ್ರಿಂದ ಕೈಗೆ ತುಂಬ ಕಂಫರ್ಟಬಲ್ ಆಗಿದೆ. ಈ ಕಡೆ ಗ್ರೂವಿ ಡಿಸೈನ್ ಕೈಗೆ ಆ್ಯಕ್ಚುಲಿ ಫೀಲ್ ಆಗುತ್ತೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಸಾಲಿಡ್ ಆಗಿದೆ, ಎರಡು ತುಂಬ ಚೆನ್ನಾಗಿದೆ ಅಂತೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ OnePlusಲ್ಲಿ Quad HD ಪ್ಲಸ್ ರೆಸೊಲ್ಯೂಷನ್ನು ಪ್ರೀಮಿಯಂ ಫೀಚರ್, ಆಯಿತಾ. ಇನ್ನು OnePlusಲ್ಲಿ 1.5K ರೆಸೊಲ್ಯೂಷನ್ ಇದೆ. ಸೊ ರೆಸೊಲ್ಯೂಷನ್ ಮತ್ತು ಪಿಕ್ಸೆಲ್ ಡೆನ್ಸಿಟಿ ವೈಸು ಈ ಮೋಟೋ ಮಚ್ ಬೆಟರ್ ಇದೆ, ಆಯಿತಾ. ಇನ್ನು ರಿಫ್ರೆಶ್ ರೇಟ್ ಎರಡರಲ್ಲೂ ಜಾಸ್ತಿ ಇದೆ. ಮೋಟೋದಲ್ಲಿ 144 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟ್ ಇದ್ದರೆ ಈ ಕಡೆ OnePlusನಲ್ಲಿ 165 ಹರ್ಟ್ಸಿಂದು ರಿಫ್ರೆಶ್ ರೇಟ್. ಆದರೆ ಗೇಮಿಂಗ್ ಟೈಮಲ್ಲಿ ಮಾತ್ರ ಈ ಹೈಯರ್ ರಿಫ್ರೆಶ್ ರೇಟ್ ಕೆಲಸವನ್ನು ಮಾಡುತ್ತೆ. ನಾರ್ಮಲಿ ಎರಡು ಫೋನು ಕೂಡ ಯೂಸರ್ ಇಂಟರ್ಫೇಸ್ ಎಲ್ಲ 120 ಹರ್ಟ್ಸಲ್ಲಿ ಕೆಲಸವನ್ನು ಮಾಡುತ್ತೆ. ಮತ್ತು ಪೀಕ್ ಬ್ರೈಟ್ನೆಸ್ಸಲ್ಲಿ ಮತ್ತೊಮ್ಮೆ ಮೋಟೋ ಮಚ್ ಬೆಟರ್ ಇದೆ. 7000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್, ಆಯಿತಾ. ಬಿಸಿಲಿಗೆ ಹೋದಾಗ ನಿಮ್ಗೆ ಆ್ಯಕ್ಚುಲಿ ಫೀಲ್ ಆಗುತ್ತೆ ಸ್ವಲ್ಪ ಮೋಟೋ ಜಾಸ್ತಿ ಬ್ರೈಟ್ ಆಗಿದೆ ಅಂತ ಅನಿಸುತ್ತೆ. ಬ್ಲ್ಯಾಕ್ಸ್ ಕೂಡ ತುಂಬ ಡೀಪ್ ಬ್ಲ್ಯಾಕ್ ಆಗಿದೆ ಅಂತೀನಿ. ಓವರಾಲ್ ಎರಡೂ ಚೆನ್ನಾಗಿದೆ. ಸ್ವಲ್ಪ ಪಾಯಿಂಟಲ್ಲಿ ಈ ಡಿಸ್ಪ್ಲೇನಲ್ಲಿ ಮೋಟೋ ವಿನ್ ಆಗುತ್ತೆ. ಇನ್ನು ಬ್ಯಾಟ್ರಿ ಮತ್ತು ಚಾರ್ಜಿಂಗಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ತುಂಬ ದೊಡ್ಡ ಬ್ಯಾಟ್ರಿ ಇದೆ. ಮೋಟೋದಲ್ಲಿ 7100 mAh ಕೆಪಾಸಿಟಿ ಬ್ಯಾಟ್ರಿ ಇದ್ದರೆ OnePlusಲ್ಲಿ 7400 mAh ಕೆಪಾಸಿಟಿ ಬ್ಯಾಟ್ರಿ ಇದೆ. ಸೊ OnePlusಲ್ಲಿ ಸ್ವಲ್ಪ ದೊಡ್ಡ ಬ್ಯಾಟ್ರಿ ಇದೆ. ಇನ್ನು ಚಾರ್ಜರಿಗೆ ಬಂತು ಅಂದರೆ 90 ವ್ಯಾಟಿನ ಟರ್ಬೋ ಪವರ್ ಚಾರ್ಜರ್ ನಮಗೆ ಮೋಟೋದಲ್ಲಿ ಸಿಗ್ತಾ ಇದ್ದರೆ 80 ವ್ಯಾಟಿನ ಸೂಪರ್ ಹುಕ್ ಚಾರ್ಜರ್ OnePlusಲ್ಲಿ ಸಿಗ್ತಾರೆ. ಸೊ ಚಾರ್ಜಿಂಗ್ ಸ್ಪೀಡು ಮೋಟೋ ಸ್ವಲ್ಪ ಜಾಸ್ತಿ ಇದೆ. ಸೊ ಎರಡು ಆಲ್ಮೋಸ್ಟ್ ಈಕ್ವಲ್ ಪಾಯಿಂಟನ್ನು ಪಡ್ಕೋತಾವೆ. ಆದರೆ ನಮಗೆ ಈ ಮೋಟೋದಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಇದೆ, ಆಯಿತಾ. 25 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಆಗುತ್ತೆ. ಆದರೆ ಈ OnePlusಲ್ಲಿ ಯಾವುದೇ ವೈರ್ಲೆಸ್ ಚಾರ್ಜಿಂಗ್ ಸಿಗ್ತಾ ಇಲ್ಲ. ಸೊ ಈ ಒಂದು ರೌಂಡಲ್ಲೂ ಕೂಡ ಮೋಸ್ಟ್ಲಿ ಸ್ವಲ್ಪ ಪಾಯಿಂಟನ್ನು ವೈರ್ಲೆಸ್ ಚಾರ್ಜಿಂಗ್ ಇರೋ ಕಾರಣ ಜಾಸ್ತಿ ಕೊಡ್ಬೋದೇನೋ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡ್ತೀನಿ, ಮೋಸ್ಟ್ ಇಂಪಾರ್ಟೆಂಟ್, ಆಯಿತಾ. ಸರ್ಪ್ರೈಸಿಂಗ್ಲಿ ಈ ಎರಡು ಫೋನ್ಗಳಲ್ಲಿ ಸಿಮಿಲರ್ ಕ್ಯಾಮ್ರಾ ಇದೆ. ಎರಡರಲ್ಲೂ ಕೂಡ 50 MP ಮೇನ್ ಸೆನ್ಸರ್ ಇದೆ. ಎರಡರಲ್ಲೂ ಕೂಡ 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಇದೆ. ಎರಡರಲ್ಲೂ ಕೂಡ 32 MP ಸೆಲ್ಫಿ ಕ್ಯಾಮ್ರಾ ಇದೆ. ಹೌದು, ಮೆಗಾಪಿಕ್ಸೆಲ್ ಸೇಮ್ ಆಗಿರಬಹುದು, ಆದರೆ ಸೆನ್ಸಾರ್ ಡಿಫ್ರೆಂಟ್, ಆಯಿತಾ. ನಮಗೆ ಮೋಟೋದಲ್ಲಿ LYT 710 ಮೇನ್ ಸೆನ್ಸಾರ್ ವಿತ್ ಆಪ್ಟಿಕಲ್ ಮೆಶ್ ಸ್ಟೆಬಿಲೈಸೇಷನ್. ಈ ಕಡೆ OnePlusಲ್ಲಿ IMX 906 ವಿತ್ ಆಪ್ಟಿಕಲ್ ಮೆಶ್ ಸ್ಟೆಬಿಲೈಸೇಷನ್. ಎರಡು ಕೂಡ ಸೋನಿ ಸೆನ್ಸಾರೇನೆ. ನಾನು ನಿಮಗೆ ಈ ಮೇನ್ ಸೆನ್ಸಾರ್ದು ಕೆಲವೊಂದು ಸ್ಯಾಂಪಲ್ನ ನಾನು ನಿಮಗೆ ತೋರಿಸ್ತೀನಿ, ಆಯಿತಾ, ವಿತ್ ಎಕ್ಸಾಂಪಲ್ಲು, ಆಯಿತಾ. ಎರಡೂ ಕ್ಲಾರಿಟಿ ಚೆನ್ನಾಗಿದೆ. ವಿತೌಟ್ ಝೂಮ್ ನೀವು ನೋಡಿದ್ರೆ ಎರಡೂ ಸಖತ್ತಾಗಿದೆ ಅಂತೀರ, ಆಯಿತಾ. ಸ್ಯಾಚುರೇಷನ್ ಸ್ವಲ್ಪ ಮೋಟೋದಲ್ಲಿ ಜಾಸ್ತಿ ಇದೆ. ಈ OnePlus ಸ್ವಲ್ಪ ನ್ಯಾಚುರಲ್ ಅಂತ ಅನ್ನಿಸ್ಬೋದು, ಬಟ್ ಡೀಟೇಲ್ನಲ್ಲಿ ತುಂಬ ದೊಡ್ಡ ಡಿಫ್ರೆನ್ಸ್ ನಿಮಗೆ ಕಾಣುತ್ತೆ. ನೋಡಿ, ಒಂದು ಸ್ಯಾಂಪಲ್ ತೋರಿಸ್ತೀನಿ. ಒಂದು ಗೇಮಿಂಗ್ ರೂಮಲ್ಲಿ ನಾವು ತೆಗೆದಿರುವಂಥ ಫೋಟೋ ಇದು. ಸೊ ಇದರಲ್ಲಿ ಅಲ್ಲೊಂದು ಕುಷನ್ ಇದೆ ನೋಡಿ, ಆರೆಂಜ್ ಕಲರ್ ಸೋಫಾ ಇದೆ ಅಲ್ವಾ. ಆ ಡೀಟೇಲ್ ಎರಡನ್ನೂ ಝೂಮ್ ಮಾಡಿ ತೋರಿಸ್ತೀನಿ. ನಮಗೆ ಮೋಟೋದಲ್ಲಿ ಆ ಒಂದು ಡೀಟೇಲ್ ಮಚ್ ಬೆಟರ್ ಇದೆ. ಮತ್ತು ಕೆಳಗಿರುವಂಥ ಕಾರ್ಪೆಟ್ ನೋಡಿ, ಅದರ ಡೀಟೇಲ್ ಕೂಡ ಅಷ್ಟೇ ಮೋಟೋದಲ್ಲಿ ಚೆನ್ನಾಗಿದೆ. ಮತ್ತು ಚೇರಿನ ಡೀಟೇಲ್ ಕೂಡ ಅಷ್ಟೇ. ಲಿಟ್ರಲಿ ಎಲ್ಲ ಕಡೆ ಸ್ವಲ್ಪ ಝೂಮ್ ಮಾಡಿದಾಗ ಡೀಟೇಲ್ ಮಚ್ ಬೆಟರ್. ಈವನ್ ಎಡ್ಜಸ್ ಕೂಡ ಅಷ್ಟೇ ನೋಡಿ. ಎಡ್ಜಲ್ಲಿ ಒಂದು ಮರ ಇದೆ, ಅದರ ಮರದ ಒಂದು
ಡೀಟೇಲ್ ಕೂಡ ಮೇಲ್ಗಡೆ ನಮಗೆ ಮೋಟೋದಲ್ಲಿ ಬೆಟರ್ ಅನ್ನಿಸ್ತದೆ. ಇನ್ನೊಂದು ಇದೊಂದೇ ಒಂದು ಫೋಟೋ ಅಂತಲ್ಲ, ಮಲ್ಟಿಪಲ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಸೋಫಾ ಮೇಲೆ 2 ಕುಷನ್ ಇದೆ ಬ್ಲ್ಯಾಕ್ ಆ್ಯಂಡ್ ವೈಟಿಂದು. ಇದೊಂದು ಝೂಮ್ ಮಾಡಲ್ ಲಿಟ್ರಲ್ ನೀವೇ ನೋಡ್ಬೋದು. ಈ ಮೋಟೋದಲ್ಲಿರುವಂಥ ಡೀಟೇಲ್ಸು ಸಖತ್ತಾಗಿದೆ. ಮತ್ತು ಅದ್ರ ಕೆಳಗಡೆ ಏನೋ ಒಂದು ಟವಲ್ ಥರ ಇದೆಯಲ್ಲ, ಅದು ಡೀಟೇಲ್ಸ್ ನೋಡಿ. ಸೊ ಲಿಟ್ರಲಿ ಡೀಟೇಲ್ಸಲ್ಲಿ ಮೋಟೋ ಸಕ್ಕತ್ತಾಗಿದೆ. ಏನು ಎನ್ಹಾನ್ಸ್ ಮಾಡ್ತಾಯಿದೆಯೋ ಗೊತ್ತಿಲ್ಲ, ಒಟ್ಟಿಗೆ ಔಟ್ಪುಟ್ ಒಂದು ಸೂಪರ್ ಆಗಿದೆ. ಮತ್ತು ಹಿಂದ್ಗಡೆ ಇರುವಂಥ ಫ್ರೇಮನ್ನು ಬೇಕಾದ್ರೆ ನೋಡ್ಬೋದು ನೀವು. ಎಲ್ಲ ಕಡೆ ಈವನ್ ಎಡ್ಜಸ್ಸಲ್ಲೂ ಕೂಡ ಮೋಟೋದು ಡೀಟೇಲ್ಸ್ ನನಗೆ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಓವರಾಲ್ ನಾನು ನೋಡೋದಾದರೆ ಈ ಡೇ ಲೈಟಲ್ಲಿ ಔಟ್ಡೋರಲ್ಲಿ ನಿಮಗೆ ತುಂಬ ಡಿಫ್ರೆನ್ಸ್ ಹೆಂಗೆ ಗೊತ್ತಾಗಲ್ಲ ಆಯಿತಾ. ಬಟ್ ಇಂಡೋರಲ್ಲಿ ಆರ್ಟಿಫಿಷಿಯಲ್ ಲೈಟ್ ಕೆಳಗಡೆ ನನಗನ್ನಿಸ್ದಂಗೆ ಮೋಟೋ ಚೆನ್ನಾಗಿ ಎನೌನ್ಸ್ ಮಾಡಿ ಔಟ್ಪುಟನ್ನು ಕೊಡ್ತಾಯಿದೆ ಅಂತ ಅನ್ನಿಸ್ತು. ಮತ್ತು ಪೋರ್ಟ್ರೇಟ್ನ ಕೂಡ ನಾವು ಟ್ರೈ ಮಾಡೋದು ಆಯಿತಾ. ಪೋರ್ಟ್ರೇಟಲ್ಲಿ 2 ಆ್ಯಕ್ಚುಲಿ ನ್ಯಾಚುರಲಿ ಬೊಕೆ ಎಫೆಕ್ಟನ್ನು ಕೊಡುತ್ತೆ. ಎರಡಲ್ಲೂ ಪೋರ್ಟ್ರೇಟ್ ಲೆನ್ಸ್ ಇಲ್ಲ, ಬಟ್ ಎಡ್ಜ್ ಡಿಟೆಕ್ಷನ್ ನೀವು ತುಂಬ ಝೂಮ್ ಮಾಡಿ ನೋಡಿದಾಗ ಮೋಟೋದಲ್ಲಿ ಎಡ್ಜ್ ಡಿಟೆಕ್ಷನ್ನು ತುಂಬ ನ್ಯಾಚುರಲ್ ಆಗಿದೆ ಅನ್ನಿಸ್ತು. ಇವನ್ OnePlus ಕೂಡ ಚೆನ್ನಾಗಿದೆ, ಬಟ್ ಅದೇನು ಮಾಡ್ತಾಯಿದೆ, ಕೆಲವೊಂದು ಸಿಂಗಲ್ ಕೂದಲನ್ನು ರಿಮೂವ್ ಮಾಡಾಗ್ತಾಯಿದೆ. ಬಟ್ ಮೋಟೋದಲ್ಲಿ ಒಂದೊಂದು ಕೂದಲು ಕೂಡ ಕ್ಲಿಯರಾಗಿ ಅದು ಡಿಫ್ರೆನ್ಷಿಯೇಟ್ ಮಾಡಿದೆ ಆಯಿತಾ. ಸೊ ಎಡ್ಜಸ್ಸನ್ನು ನೀವು ನೋಡ್ಬೋದು. ಅದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನಮಗೆ ಮೋಟೋದಲ್ಲಿ AI ಫೋಟೋ ಅನೌನ್ಸ್ಮೆಂಟ್ ಎಂಜಿನ್ ಸಿಗ್ತಾ ಇದ್ದರೆ, ಈ ಕಡೆ OnePlusಲ್ಲಿ ಡೀಟೇಲ್ ಮ್ಯಾಕ್ಸ್ ಎಂಜಿನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ ಆಯಿತಾ. ಇನ್ನು ಈ ಎರಡರಲ್ಲೂ ಕೂಡ ವೈಡ್ ಆ್ಯಂಗಲ್ ಕ್ಯಾಮ್ರಾ ಎರಡೂ ತುಂಬ ಸಿಮಿಲರ್ ಇದೆ ಅಂತ ಅನ್ನಿಸ್ತು ಆಯಿತಾ. ಮತ್ತು ಇನ್ನೊಂದೇನಪ್ಪ ಅಂದರೆ ಮೋಟೋದು ವೈಡ್ ಆ್ಯಂಗಲ್ ಕ್ಯಾಮ್ರಾ ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಸೆಲ್ಫಿ ಕ್ಯಾಮ್ರಾ ಎರಡೂ ತುಂಬ ಸಿಮಿಲರ್ ಇದೆ ಅಂತೀನಿ. ಸೇಮ್ ಇದರಲ್ಲೂ ಕೂಡ ಡೀಟೇಲ್ಸ್ ನನಗೆ ಮೋಟೋದಲ್ಲಿ ಸ್ವಲ್ಪ ಬೆಟರ್ ಇದೆ ಅಂತ ಅನ್ನಿಸ್ತು ಕಂಪ್ಯಾರಿಟಿವ್ಲಿ. ಒಟ್ಟಿನಲ್ಲಿ ನೋಡೋಕ್ಕೆ ಎರಡೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಬೇಕು ಅಂದರೆ ಎರಡೂ ಕೂಡ ಮೇಕಪ್ ಮಾಡಲ್ಲ ನಿಮ್ಗೆ ಔಟ್ಪುಟನ್ನು ಕೊಡುತ್ತೆ. ಎರಡೂ ಚೆನ್ನಾಗಿದೆ. ಓವರಾಲ್ ನನಗೆ ರೇರ್ ಕ್ಯಾಮ್ರಾದಲ್ಲಿ ಪಿಕ್ಸೆಲ್ ಪೀಪ್ ಮಾಡಿದ್ರೆ ಮೋಟೋ ಸ್ವಲ್ಪ ಬೆಟರ್ ಫೋಟೋನ ತೆಗಿತಾ ಇದೆ ಅನ್ನಿಸ್ತು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಎರಡೂ ಕೂಡ 4K ವಿಡಿಯೋ ರೆಕಾರ್ಡಿಂಗನ್ನು ಮಾಡುತ್ತೆ, ಫ್ರಂಟು ಮತ್ತು ಬ್ಯಾಕು. ರೇರ್ ಕ್ಯಾಮ್ರಾ ಮೋಟೋದಲ್ಲಿ 4K 60 FPS, ಫ್ರಂಟ್ ಕ್ಯಾಮ್ರಾ 4K 30 FPS. OnePlusಲ್ಲಿ 4K 120 FPS ತನಕ ರೇರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ ಸೇಮ್ 4K 30 FPS ಇದೆ. ಎರಡೂ ಕೂಡ ತುಂಬ ಸ್ಟೇಬಲ್ ಆಗಿದೆ. ಎರಡೂ ಒಳ್ಳೆ ವಿಡಿಯೋ ಔಟ್ಪುಟನ್ನು ಕೊಡುತ್ತೆ ಅಂತ ಅನಿಸ್ತು. ಓವರಾಲ್ ನಾನು ಹೇಳೋದಾದರೆ ಕ್ಯಾಮ್ರಾದಲ್ಲಿ ಮೋಟೋ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಹೆವಿ ಒಳ್ಳೆ ಕ್ಯಾಮ್ರಾ ಫೋನ್ಸನ್ನು ಮೋಟೋದವರು ಇತ್ತೀಚೆಗೆ ಲಾಂಚ್ ಮಾಡ್ತಾ ಇದ್ದಾರೆ. ಇನ್ನು ಕ್ಯಾಮ್ರಾ ಯುನೀಕ್ ಫೀಚರ್ ಬಗ್ಗೆ ಮಾತನಾಡಬೇಕು ಅಂದರೆ ಮೋಟೋದಲ್ಲಿ ಫ್ರೇಮ್ ಮ್ಯಾಚ್ ಮಾಡುವಂಥ ಫೀಚರ್ ಇದೆ, ಯುನೀಕ್ ಆಗಿದೆ ಅದು. ಮತ್ತು ಆರೈಸನ್ ಲಾಕ್ ನಮಗೆ ಈ ಒಂದು ಮೋಟೋದಲ್ಲಿ ಸಿಗ್ತದೆ. ಸೊ ನೀವು ಆರೈಸನ್ ಲಾಕ್ ಮಾಡಿಬಿಟ್ಟು ಉಲ್ಟಾ ತಿರುಗಿಸಿದ್ರು ಸ್ಟೇಬಲ್ ಆಗಿ ನಿಮಗೆ ಔಟ್ಪುಟ್ ಬರುತ್ತೆ. ಸಿಗ್ನೇಚರ್ ಸ್ಟೈಲ್ ಈ ರೀತಿ ಅನೇಕ ಫೀಚರ್ಗಳು ನಮಗೆ ಸಿಗ್ತದೆ. AI ಫೀಚರ್, AI ಎಡಿಟಿಂಗ್ ಫೀಚರು ಎರಡರಲ್ಲೂ ಇದೆ. ಎರಡೂ ತುಂಬ ಸಿಮಿಲರ್ ಇದೆ. ಬೆಸ್ಟ್ ಫೇಸ್ ನಿಮಗೆ ಫೇಸು ಕ್ಲಿಯರ್ ಆಗಿರೋ ಥರ ಎರಡರಲ್ಲೂ ನಿಮಗೆ ಚೆನ್ನಾಗಿ ಔಟ್ಪುಟನ್ನು ಕೊಡುತ್ತೆ. ಓವರಾಲ್ ನನಗೆ ಎರಡೂ ಈ AI ಫೀಚರ್ಗಳಲ್ಲಿ ಸಿಮಿಲರ್ ಇದೆ. ಎಡಿಟಿಂಗ್ ಫೀಚರು ತುಂಬ ಸಿಮಿಲರ್ ಇದೆ ಅಂತ ಅನ್ನಿಸ್ತು. ಇನ್ನು OSಗೆ ಬಂತು ಅಂದರೆ ನನಗಂತೂ ಕ್ಲಿಯರ್ ವಿನ್ನರ್ ಇದರಲ್ಲಿ ಮೋಟೋನೇ. ಏನಕ್ಕೆ ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಪರ್ಸ್ನಲಿ ಕ್ಲಿಯರ್ ಸ್ಟಾಕ್ ಆ್ಯಂಡ್ರಾಯ್ಡ್ ಇಷ್ಟಪಡುವಂಥ ವ್ಯಕ್ತಿ. ಸೊ ನನಗೆ ಮೋಟೋ ಸ್ವಲ್ಪ ಕ್ಲೀನ್ ಸ್ಟಾಕ್ ಹ್ಯಾಂಡ್ ಅಂತ ಅನಿಸುತ್ತೆ. ಎರಡು ಕೂಡ ಆ್ಯಂಡ್ರಾಯ್ಡ್ 16 ಬೇಸ್ಡು. ಮೋಟೋದಲ್ಲಿ ಅಲೋ UI ಸಿಗ್ತಾ ಇದ್ದರೆ ಈ ಕಡೆ ಆಕ್ಷನ್ OS 16 ನಮಗೆ ಸಿಗ್ತದೆ. ನಾಮಕಾವಸ್ಥೆ ಆಕ್ಷನ್ OS. ನಮಗೆ ಈ ಮೋಟೋಗೆ 3 ವರ್ಷ OS ಅಪ್ಡೇಟು, 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ. ಈ ಕಡೆ OnePlus 4 ವರ್ಷ OS ಅಪ್ಡೇಟ್ ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚು. OS ಎಕ್ಸ್ಪೀರಿಯನ್ಸ್ ಎರಡೂ ಚೆನ್ನಾಗಿ, ಎರಡೂ ಸ್ಮೂತ್ ಆಗಿದೆ. ಬಟ್ ನನಗೆ ಈ ಮೋಟೋ ಸ್ವಲ್ಪ ಕ್ಲೀನ್ ಆಗಿದೆ ಅಂತ ಅನ್ನಿಸ್ತು ಆಯಿತಾ. ಸೊ ಅಷ್ಟೊಂದೇ ಬೆಳೆದಿರೋಂಥ ಅಪ್ಲಿಕೆ ಇದ್ದಾವೆ, ಅಷ್ಟೊಂದಿಲ್ಲ ಆಯಿತಾ. ಓವರಾಲ್ AI ಫೀಚರ್ನಲ್ಲಿ ಎರಡೂ ಕೂಡ ಸಿಮ್ಲರ್. ನಮಗೆ ಈ ಕಡೆ OnePlusನಲ್ಲಿ ಮೈಂಡ್ ಸ್ಪೇಸ್ ಸಿಗ್ತಾ ಇದ್ದರೆ, ಈ ಕಡೆ ನಮಗೆ ಮೋಟೋದು ಹೊಸ ಮೋಟೋ ಕಿರಾ ಅಂತ ಸಿಮಿಲರ್ ಫೀಚರ್. ಇದು ಕೂಡ ಜರ್ನಲ್ ನೀವು ಮೇಂಟೈನ್ ಇದರಲ್ಲೂ ಕೂಡ ಮಾಡ್ಬೋದು. ಸೊ ಎರಡರಲ್ಲೂ ಕೂಡ ರಿಕಾಲ್ ಸಿಮಿಲರ್ ಫೀಚರ್ಗಳೇ ಇದ್ದಾವೆ. ಏನೋ ಪರ್ಫಾರ್ಮೆನ್ಸ್ ಫೈನಲಿ ಸರ್ಪ್ರೈಸಿಂಗ್ಲಿ ಈ ಎರಡೂ ಫೋನ್ಗಳಲ್ಲಿ ಸಿಮಿಲರ್ ಪ್ರೊಸೆಸರ್ ಇದೆ ಆಯಿತಾ. ಎರಡೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಪ್ರೊಸೆಸರ್ನೇ ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು. ಬಟ್ ಅಂಥದ್ದು ಸ್ಕೋರ್ನಲ್ಲಿ ತುಂಬ ಡಿಫ್ರೆನ್ಸ್ ಬಂತು ನಮಗೆ. ಈ ಮೋಟೋದಲ್ಲಿ 30,92,000 ರೇಟಿಂಗನ್ನು ಕೊಟ್ಟರೆ OnePlus ಬರೀ 27,31,000 ಕೊಡ್ತು. GPU ಸ್ಕೋರ್ನಲ್ಲಿ ಸ್ವಲ್ಪ ಡೌನ್ ಆಯಿತು. ಏನೋ ಅಂಡರ್ ಕ್ಲಾಕ್ ಮಾಡೋರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ GPU ಸ್ಕೋರ್ ಸ್ವಲ್ಪ ಕಡಿಮೆ ತೋರಿಸ್ತಾ ಇದೆ. ಓವರಾಲ್ ಈ ಎರಡೂ ಕೂಡ ಸೇಮ್ ಪ್ರೊಸೆಸರ್ ಆಗಿರೋದ್ರಿಂದ ಪರ್ಫಾರ್ಮೆನ್ಸ್ ಸೇಮೇ ಬರಬೇಕು. ನಾವು ಗೇಮಿಂಗ್ ಟೆಸ್ಟ್ ಮಾಡ್ದಂಗೆ ಏನು ನಮಗೆ ಅಷ್ಟೊಂದು ಡಿಫ್ರೆನ್ಸ್ ಆಗಲಿಲ್ಲ ಆಯಿತಾ. ಎರಡೂ ಕೂಡ ತುಂಬ ಚೆನ್ನಾಗಿದೆ. ಎರಡೂ ಕೂಡ ಅಂಥ ಹೀಟ್ ಆಗುತ್ತೆ ಗೇಮಿಂಗ್ ಟೈಮಲ್ಲಿ ಅಂತ ಅನ್ನಿಸ್ತಿಲ್ಲ. ಹೀಟ್ ಮ್ಯಾನೇಜ್ಮೆಂಟ್ ಎರಡೂ ಕೂಡ ಚೆನ್ನಾಗಿದೆ. OnePlusಲ್ಲಿ 165 FPS ತನಕ
ಫ್ರೇಮ್ ರೇಟ್ ಸಿಗುತ್ತೆ ಅಂತಾರೆ, ಅಡಿಷ್ನಲ್ ಫ್ರೇಮ್ಸನ್ನು ಆ್ಯಡ್ ಮಾಡುತ್ತಾ ಆಯಿತು ಅಷ್ಟೇ, ಇನ್ನೇನಿಲ್ಲ. ಸೊ ಎರಡೂ ಕೂಡ ಒಟ್ಟಿನಲ್ಲಿ ಪರ್ಫಾಮೆನ್ಸ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಏನು ರ್ಯಾಮ್ ಮತ್ತು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ LPDDR5X ರ್ಯಾಮ್, ಎರಡರಲ್ಲೂ ಕೂಡ UFS 4.1 ಸ್ಟೋರೇಜ್ ಇದೆ, ಎರಡರಲ್ಲೂ ಏನು ಕಾಂಪ್ರಮೈಸ್ ಆಗಿಲ್ಲ. ಸೆಕ್ಯೂರಿಟಿ ಕೂಡ ಅಷ್ಟೇ, ಎರಡರಲ್ಲೂ ನಮಗೆ ಫೇಸ್ ಅನ್ಲಾಕ್ ಇದೆ. ಬಟ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರಲ್ಲಿ ಮೋಟೋ ನಮ್ಗೆ ಆಪ್ಟಿಕಲ್ ಸಿಗ್ತಾ ಇದ್ದರೆ OnePlusನಲ್ಲಿ ಅಲ್ಟ್ರಾಸಾನಿಕ್ ಇದೆ. ಎರಡರಲ್ಲೂ ಕೂಡ ವೈಡ್ ವೈನ್ L1 ಸೆಕ್ಯೂರಿಟಿ ನಮಗೆ ಸಿಗ್ತಾ ಇದೆ. ಸ್ಪೀಕರಿಗೆ ಬಂತು ಅಂದರೆ ಎರಡರಲ್ಲೂ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಇದೆ. ನಮಗೆ ಮೋಟೋದಲ್ಲಿ ಡಾಲ್ಬಿ ಅಟ್ಮೋಸ್ ಸಿಗ್ತಾ ಇದೆ, ಈ ಕಡೆ ರಿಯಾಲಿಟಿ ಆಡಿಯೋ ಸಪೋರ್ಟ್ ನಮಗೆ ಸಿಗ್ತಾ ಇದೆ. ಸ್ಪೀಕರ್ನ ಕ್ಲಾರಿಟಿ ನನಗೆ ಪರ್ಸ್ನಲಿ ಮೋಟೋದಲ್ಲಿ ವೋಕಲ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಅನ್ನಿಸ್ತು. ಒಂದು ಲೆವೆಲ್ಗೆ ಜೋರಾಗಿದೆ. ನೀವು ಕ್ಲಿಯರಾಗಿ ಕೇಳಿಸ್ಕೊಂಡ್ರೆ ವೋಕಲ್ಸು ಮೋಸ್ಟ್ಲಿ ನಂಗೆ ಅನ್ನಿಸ್ತಂಗೆ ಮೋಟೋ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸ್ವಲ್ಪ ಮೆಜಾರಿಟಿ ಜನಕ್ಕೆ ಡಿಫ್ರೆನ್ಸೇ ಗೊತ್ತಾಗಲ್ಲ, ಕ್ಲಿಯರಾಗಿ ಕೇಳಿಸ್ಕೊಂಡ್ರೆ ಗೊತ್ತಾಗತ್ತೆ ಆಯಿತಾ. ಒಟ್ಟಿಗೆ ಎರಡು ಸ್ಪೀಕರ್ ಪರವಾಗಿಲ್ಲ, ಎರಡು ಚೆನ್ನಾಗಿದೆ. ಏನು ಕನೆಕ್ಟಿವಿಟಿಗೆ ಬಂತು ಅಂದರೆ ಎರಡರಲ್ಲೂ ಕೂಡ Wi-Fi 7 ನಮಗೆ ಸಿಗ್ತಾ ಇದೆ. ನಮಗೆ ಬ್ಲೂಟೂತ್ ವರ್ಷನ್ನು ಎರಡರಲ್ಲೂ ಬ್ಲೂಟೂತ್ 6 ಇದೆ. ನಮಗೆ ಎರಡರಲ್ಲೂ NFC ಸಿಗ್ತಾ ಇದೆ. ಸ್ಮಾರ್ಟ್ ಕನೆಕ್ಟು ಮೋಟೋಲ್ಲಿ ಸಿಗ್ತಾ ಇದ್ದರೆ ಓಪ್ಲೆಸ್ ಕನೆಕ್ಟ್ ಈ ಕಡೆ ಇದೆ. ಸೊ ಈ ವಿಷಯದಲ್ಲಿ ಎರಡು ಆಲ್ಮೋಸ್ಟ್ ಸೇಮ್ ಪ್ರೊಸೆಸರ್ ಆಗಿರೋದ್ರಿಂದ ಕನೆಕ್ಟಿವಿಟಿಯಲ್ಲೂ ಕೂಡ ಸೇಮೇ ಇರುತ್ತೆ. ಸೊ ಇದಿಷ್ಟು ನೋಡ್ರಪ್ಪ ಎರಡು ಫೋನ್ಗಳದ್ದು ಮೇನ್ ಕಂಪ್ಯಾರಿಸನ್. ಸೊ ನಾನು ಹೇಳೋದಾದರೆ ಮೆಜಾರಿಟಿ ವಿಷಯಗಳಲ್ಲಿ ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇ ಪಿಕ್ಸೆಲ್ ಪಿಕ್ ಮಾಡಿದ್ರೆ ಮೋಟೋ ಬೆಟರ್ ಇದೆ, ಮತ್ತು ಪರ್ಫಾಮೆನ್ಸ್ ಬೆಂಚ್ ಮಾರ್ಕ್ ಸ್ವಲ್ಪ ಜಾಸ್ತಿ ಕೊಡ್ತಾ ಇದೆ, ಕ್ಯಾಮ್ರಾ ಸ್ವಲ್ಪ ಜಾಸ್ತಿ ಇದೆ, ಸೊ ವೈರ್ಲೆಸ್ ಚಾರ್ಜಿಂಗ್ ಇದೆ. ಇದನ್ನೆಲ್ಲ ನೋಡಿಕೊಂಡು ವ್ಯಾಲ್ಯೂ ವೈಸು ನೋಡೋದಕ್ಕೆ ಹೋದರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿ ನಮಗೆ ಮೋಟೋ ಕಾಣುತ್ತೆ. ಜೊತೆಗೆ ಮೋಟೋ ರೀಸೆಂಟಾಗಿ ಲಾಂಚ್ ಆಗಿರೋದ್ರಿಂದ ಇನ್ಸ್ಟ್ಯಾಂಟ್ ₹5,000 ಬ್ಯಾಂಕ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ, ವಿತ್ ಎಕ್ಸ್ಚೇಂಜ್ ಬೋನಸ್ ಎಲ್ಲ ಇದೆ. ಸೊ 8GB 256GB ವೇರಿಯಂಟ್ ನಿಮಗೆ ಆಫರೆಲ್ಲ ಇನ್ಕ್ಲೂಡ್ ಆಗಿ ಬರೀ ₹50,000 ಸಿಕ್ಬಿಡುತ್ತೆ. 12GB 256GBದು 55,000 ಆಗುತ್ತೆ, ವಿತ್ ನೋ ಕಾಸ್ಟ್ EMI ಆಪ್ಷನ್ ಎಲ್ಲ ಇದೆ. ನೋಡ್ಕೊಳ್ಳಿ, ಫ್ಲಿಪ್ಕಾರ್ಟ್ನಲ್ಲಿ ಅವೈಲೇಬಲ್ ಇರುತ್ತೆ. ಈ ಕಡೆ ನಮಗೆ OnePlusಲ್ಲಿ ಬರೀ ಅಂದರೆ ಶುರುವಾಗದೆ 12GB ಮತ್ತು 256GB ಸ್ಟೋರೇಜ್ ವೇರಿಯಂಟಿಂದ, ಅದು ಕೂಡ 55,000 ರೇಂಜಲ್ಲೇ ಇದೆ. ಸೊ ಪ್ರಿಫರಬಲಿ ಮೋಟೋ ಚೆನ್ನಾಗಿದೆ ಅಂತೀನಿ. ನಿಮಗೆ ಈ ಎರಡು ಫೋನಲ್ಲಿ ಯಾವ್ದು ಚೆನ್ನಾಗಿದೆ ಅನ್ನಿಸೋದು ದಯವಿಟ್ಟು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.